Hey, hi guys, today's Kish Kanda movie review. ಆ್ಯಕ್ಚುಲಿ 12 ಸೆಪ್ಟೆಂಬರ್ ಇದು ಮೂವಿ ರಿಲೀಸ್ ಆಗಿದೆ. ನಮ್ಮೊಬ್ಬರು ಕಾಮೆಂಟ್ ಮಾಡಿದ್ರು ಇದು ಮೂವಿ ನೋಡ್ಲಕ್ಕೆ ಹೋಗ್ರಿ ಸರ್ ಅಂತಂದರು. ಮತ್ತು ಫಿಲ್ಮ್ದು ವರ್ಡ್ ಆಫ್ ಮೌತ್ನು ಚಲೋ ರೆಸ್ಪಾನ್ಸ್ ಬಂದದ. ತೋರ್ಸಲಿಕ್ಕೆ ನೈಟ್ 8:40 ಮೂವಿ ನೋಡ್ಲಕ್ಕೆ ಹೋಗಿದ್ದೀನ. ಮುಟ್ಟ ಕಡಿಮೆ ಇದಕ್ಕೂ ಸ್ಕ್ರೀನ್ ಸಿಕ್ಕವ. ತೆಲುಗುದಾಗೂ ರಿಲೀಸ್ ಆಗಿಲ್ಲ, ಹಿಂದಿದಾಗೂ ಇರಲಿಲ್ಲ. ನಮ್ಮ ಮಲಯಾಳಮ್ದಾಗೆ ಸಬ್ ಟೈಟಲ್ ಸಂಗಟ ಇದು ಮೂವಿ ನೋಡಿನ. ಒಂದು ಕಡೆ ಕಂಟಿನ್ಯೂ ಮಳೆ ಬೀಳತ್ತದ, ಓಕೆನಾ. ಒಂದು ಕಡೆಗೆ ನಾ ಮೂವಿ ನೋಡ್ಬೇಕಂತ ದೂರ ಹೊಲತ್ತೀನಿ. ಮುಟ್ಟ ದೂರ ಇತ್ತು ಥಿಯೇಟರ್ ಇದನ್ನು. 6 o'clock ಟಿಕೆಟ್ ಬುಕ್ ಮಾಡ್ಬೇಕಂತ ನಾ ಪ್ಲ್ಯಾನ್ ಮಾಡಿದೆನ. ಓಕೆ, ಥಿಯೇಟ್ರ್ ಖುಲ್ಲಾಯಿತು, ಸೀಟ್ಸ್ಗಳು ಖಾಲಿ ಇದ್ದಿದ್ದು. ತೋ ಯಾಕೆ ಟಿಕೆಟ್ ಬುಕ್ ಮಾಡಮ್ಮು, ಥಿಯೇಟ್ರಿಗೆ ಹೋದ್ಮೇಲೆ ಟಿಕೆಟ್ ತೊಗೊಬೇಕಂದು ಆ ಥರ ಒಂದು ಪ್ಲ್ಯಾನ್ ಮಾಡಿದೆನ, ಓಕೆನಾ. ಅಲ್ಲಿ ಹೋದ್ಮೇಲೆ ನೋಡ್ತೀನಿ ನಾ ಕ್ಯೂ ನಿಂತದ ಟಿಕೆಟ್ ಸಲಿಕ್ಕೆ. 8:40 ಐತೆ ಅಲ್ಲೇ ಟಿಕೆಟ್ ಲೈನ್ದಾಗೆ. ನನಗೆ ಒಳಗೆ ಹೋದಲ್ಪೆ ಥಿಯೇಟ್ರ್ ಹೌಸ್ಫುಲ್ ಅದ ಬಸ್. ನೀವು ನೋಡಿರಿ, 12 ತಾರೀಕಿದು ಮೂವಿ ರಿಲೀಸ್ ಆಗ್ಯದ. ಇವತ್ತು ಎಷ್ಟು ತಾರೀಕು ಅದ, ಥಿಯೇಟ್ರ್ ಹೌಸ್ಫುಲ್ ಅದ. ಅದನ್ನು ಫ್ಯಾಮಿಲಿ ಸಂಗಟ ಪಬ್ಲಿಕ್ ನೋಡ್ಲಕ್ಕೆ ಮೂವಿ ಬಂದದ. ನಾವು ಫಸ್ಟ್ ಟೈಮ್ ಒಂದು ಮಲಯಾಳಂ ಮೂವಿ ಸಬ್ ಟೈಟಲ್ ಸಂಗಟೆ ಮೂವಿ ನೋಡೀನಿ. ಯಾವ್ದಾನ ಮೂವಿ ಬಂತ ನಾ ತೆಲುಗುದಾಗಲಿ, ಹಿಂದಿದಾಗಲಿ ಮತ್ತು ಕನ್ನಡದಾಗ ಮೂವಿ ನೋಡ್ತೀನಿ. ದ ಫಸ್ಟ್ ಟೈಮ್ ಸಬ್ ಟೈಟಲ್ ಸಂಗಟೆ ಮೂವಿ ನೋಡೀನಿ. ಹಂಗೆ ಥಿಯೇಟ್ರ್ನಲ್ಲಿ ಪೂರ ಮಲಯಾಳಂ ಮಂದಿ, ಕೇರಳ ಮಂದಿನೇ ಇತ್ತು. ಅದೇ ಮಾತಾಡ್ಲತ್ತಿರೋರು. ಥೋಡೆ ಪಾಯಿಂಟ್ ನನಗೆ ಅರ್ಥ ಆಗಿದ್ದು, ಥೋಡೆ ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ. ಒಂದೊಂದಾಗಿ ಡೀಟೇಲಾಗಿ ನಾವು ತೋರ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು 15-20 ಮಂದಿ ಇದ್ದಿರ್ಬೇಕು ನಾ ಅನ್ಕೊಂಡಿದ್ದೆ. ಬಟ್ ಬಾಸ್, ಏನು ಕ್ರೇಜಿನೆಸ್ ನನಗೆ ಅನಿಸಿತು. ಮಲಯಾಳಂ ಮೂವಿ ಇಷ್ಟು ಕಣ ಕ್ರೇಜಿಯಾ ಇಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ತೋ ಇಲ್ಲೇ ಒಂದು ಮ್ಯಾಡ್ನೆಸ್ ನನಗೆ ಕಂಡಿತ್ತು ಮೂವಿ ಒಳಗೆ. ಪಬ್ಲಿಕ್ ಆಡಿಯನ್ಸ್ ಎಷ್ಟು ಕಣ ಅಟ್ರಾಕ್ಷನ್ ಆಗಿ ಮೂವಿ ನೋಡ್ಲತ್ತಿತ್ತು. ಸೈಲೆಂಟ್ ಕುಂತಿಗೆ ಮೂವಿಗೆ ನೋಡ್ಲತ್ತಿರು. ಅದೇ ಸೈಲೆಂಟ್ ಒಳಗೆ ನಾನು ಕುಂತಿಗೆ ಸುಮ್ಮನೆ ನೋಡ್ಲತ್ತಿದ್ದೆ. ಆ್ಯಕ್ಚುಲಿ ಏನು ಕತೆ ಅದಪ್ಪ ಅಂತಗಿಸಿ. ತೋ ಫಿಲ್ಮ್ ಜಾಸ್ತಿ ದೊಡ್ಡದಿಲ್ಲ, 2 ಗಂಟೆ 5 ನಿಮಿಷನೇ ಮೂವಿ ಅದ. ನಿಮಗಿನ ಮಲಯಾಳಂ ಅರ್ಥ ಆಯ್ತಂದ್ರೂ, ಸಬ್ ಟೈಟಲ್ ಇತ್ತಂದ್ರೂ ಡೆಫಿನೆಟ್ಲಿ ನೋಡ್ಲಕ್ಕೆ ಹೋಗ್ರಿ. ಟೇಲರ್ ನೋಡ್ಬೇಡ್ರಿ, ಇದು ಡೈರೆಕ್ಟ್ ನೋಡ್ಲಕ್ಕೆ ಹೋಗ್ರಿ. ಥೋಡೆ ಬೇಸಿಕ್ಲಿ ಥೋಡೆ ಈ ಫಿಲ್ಮ್ನಲ್ಲಿ ಥೋಡೆ ಮಾತುಗಳಲ್ಲಿ, ಥೋಡೆ ಸೀನ್ಸ್ಗಳು ಈ ಥರ ತೋರಿಸಿಲ್ಲ. ಸ್ವಲ್ಪ ಅಲ್ಲಿ ನಾವು ಯಾಕಪ್ಪ ಹಿಂಗೆ ತೋರಿಸಿ ನಮಗೆ ಒಂದು ಪಾಯಿಂಟ್ ಅಲ್ಲಿ ಜಡ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ ನಮಗೆ. ಬಟ್ ಫಿಲ್ಮ್ನಲ್ಲಿ ನಾವು ಮಾತಾಡ್ಬೇಕಂದ್ರೆ VFX ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಲಿ, ಫಿಲ್ಮ್ನಲ್ಲಿ ಒಂದು ಸ್ಟ್ರಾಂಗ್ ಬಿಲ್ಡಪ್ ಅಂತ ರೆಡಿ ಮಾಡ್ಯಾರ. ಒಂದು ಪಾಯಿಂಟ್ ನನಗೆ ಅನ್ಸದ. ತೋ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಕೇರಳನಲ್ಲಿ ಹಳ್ಳಿ ಊರಿನಲ್ಲಿ, ಆ ಊರಿನಲ್ಲಿ ಒಂದು ಎಲೆಕ್ಷನ್ ಇರ್ತದೆ. ಅದೇ ಮೂಮೆಂಟ್ನಲ್ಲಿ ಪೊಲೀಸರು ಒಂದು ಆದೇಶ ಕೊಡ್ತಾರೆ, ಯಾರ ಮೇಲೆ ಗನ್ ಲೈಸೆನ್ಸ್ ಅದ ತಂದಿಗೆ ಪೊಲಿಟಿಷಿಯನ್ ಜಮಾ ಮಾಡ್ರಿ ಅಂತಂತಾರೆ. ಅದೇ ಟೈಮ್ನಾಗೆ ಅದು ಗನ್ ಮಿಸ್ಸಿಂಗ್ ಆಗ್ತದ. ಇಲ್ಲಿ ನಾವು ಮಾತಾಡುವಾಗ ಆಸಿಫ್ ಅಲಿ ಮಗ ಒಂದು 3-4 ವರ್ಷದ ಹುಡುಗಿರ್ತದ. ಅದೇ ಟೈಮ್ನಾಗ ಅದು ಮಗ ಗಾಯಪಾತನ. ಇಲ್ಲಿ ಒಂದು ಮಿಸ್ಟ್ರಿ ಅಂತೀವಲ್ಲ, ಇದು ಅದೇ ಫಿಲ್ಮ್ ಸ್ಟ್ರೆಂತ್ ತೋರ್ಸ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ಯಾರ. ಅವ್ನ ಮಗನ ಕೂಡ ಏನಾಗ್ಯದ ಮತ್ತು ನಮಗೆ ಗೊತ್ತಾಗ್ತದ, ಇವ್ ಮಾಡಿನ ನಮಗೆ ಗೊತ್ತಾಗ್ತದ. ಬಟ್ ಅವನ ಮೇಲೆ ಒಂದು ಅಲಿಗೇಷನ್ ಬಿದ್ದ ಮೇಲೆ ಅವ್ನ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ನಾವು ಇಷ್ಟಕ್ಕನ ಯಾಕೆ ತೋರಿಸಿರಪ್ಪ ಅವನಿಗೆ ಒಂದು ಪಾಯಿಂಟ್ ನಮ್ಗೆ ಅನಿಸ್ತದ. ಬಟ್ ನೀವು ನೋಡಿರಿ, ಆ ಫಿಲ್ಮ್ನಲ್ಲಿ ಸೌಂಡ್ ಡಿಸೈನಿಂಗ್ ಕೊಟ್ಟರಲ್ಲ, ಸಾಲಿಡ್ ಅದ ಬಾಸ್. ಫಿಲ್ಮ್ನಲ್ಲಿ ಬೇಸಿಕ್ ಡೈಲಾಗ್ ಡೆಲಿವರಿ ನಡೀತಿರ್ಬೇಕು ನೀವು, ಬಟ್ ಅದೇ ಪ್ಲೇಸ್ನಲ್ಲಿ ಸೌಂಡ್ ಡಿಸೈನಿಂಗ್ ನಾವು ಅಂತೀವಲ್ಲ, ಸಾಲಿಡ್ ಕೊಟ್ಟಾರ. ಒಬ್ಬ ಇಲ್ಲಿ ನಾವು ಮಾತಾಡೋ ಆಸಿಫ್ ಅಲಿ ಫಾದರ್ ಇಲ್ಲಿ ರೋಲ್ ಪ್ಲೇ ಮಾಡಿರಲ್ಲ. ಅವ್ರ ಆ್ಯಕ್ಟಿಂಗ್ ನಾವು ಮಾತಾಡ್ಬೇಕಂದ್ರೆ ಸಾಲಿಡ್ ಮಾಡ್ಯಾರ ಬಾಸ್. ಅಡವಿನಲ್ಲಿ ಅದು ಪೇಪರೆಲ್ಲ ಸುಳ್ಳತನ, ಅದೇ ಪ್ಲೇಸ್ನಲ್ಲಿ ಹೀರೋನಿ ಓದ್ತಾಳ, ನಾರ್ಮಲ್ ಆಗಿ ಓದ್ತಾಳೆ, ಓಕೆನಾ. ದಿನದಾಗೆ ಸುಳ್ಳತನವೆಲ್ಲ ಬಿಸಿಲೆಲ್ಲ ಆದ. ಬಟ್ ಅಲ್ಲಿ ಸೌಂಡ್ ಡಿಸೈನಿಂಗ್ ಕೊಟ್ರ ಸಡನ್ಲಿ ಅದು ಬಂದಿಗೆ ಕೈ ಹಿಡ್ಕತ್ತ ನೋಡ್ರಿ. ಡಾಕ್ಟರ್ ಸರ್ ಇದು ಏನು ಸೀನ್ ಕ್ರಿಯೇಟ್ ಮಾಡಿರಪ್ಪ ಅಂತ ನಮಗೆ ಅನಿಸದ. ಫಿಲ್ಮ್ನಲ್ಲಿ VFX ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಟೆಕ್ನಿಕಲಿ ವೆಲ್ ಮೇಡ್ ಫಿಲ್ಮ್ ರೆಡಿ ಆಗಿದೆ ಬಾಸ್. ವಿಜುವಲಿ ಬೆಟರ್ ನಮಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗೆ. ಒಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಕೊಂಡು ಬ್ರಹ್ಮಯುಗ ಮೂವಿ ಬಂದಿದ್ದಲ್ಲ ಮಮ್ಮೂಟಿ ಅವ್ರದ್ದೇ, ಆ ಫಿಲ್ಮ್ದು VFX ನೋಡ್ರಿ. ನಾ OTTದಾಗೆ ಮೂವಿ ನೋಡಿದ್ದೇನೆ, ಯಾಕಂದರೆ ಅದನ್ನು ಮಲಯಾಳಮ್ದಾಗೆ ಮೂವಿ ರಿಲೀಸ್ ಆಗಿತ್ತು. ತೋ OTTದಾಗ ತೆಲುಗುದಾಗ ಮೂವಿ ನೋಡಿದ್ದೇನೆ. ಅದು ಅದ್ರ VFX ನೋಡಿರಿ, ಸೌಂಡ್ ಡಿಸೈನಿಂಗ್ ನೋಡಿರಿ. ಈ ಫಿಲ್ಮ್ದು ಸೌಂಡ್ ಡಿಸೈನಿಂಗ್ ಆಗಲಿ, ಇದು ಇಮೋಷ್ನಲ್ ಆಗಲಿ, ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸರಿಗಂತಕ್ಕೆ ಇಲ್ಲಿ ಯೂಸ್ ಮಾಡ್ಯಾರ. ಬಟ್ ಏನು ಮಿಸ್ಟ್ರಿ ಫಿಲಿಮ್ ಅದ ಬಾಸ್, ಮೈಂಡ್ ಬ್ಲೋಯಿಂಗ್ ಫಿಲ್ಮ್ ನಾವು ಅಂತೀವಲ್ಲ. ನಿಮ್ಮ ದಿಮಾಕ್ಲೆಸ್ ಗೇಮ್ ಆಡ್ತಾಯಿದ್ದು ಮೂವಿ. ಸ್ಟೋರಿ ಅಂತರ ಪ್ರೆಸೆಂಟೇಷನ್ ಹಂಗೆ ಕೊಟ್ರ. ಈ ಫಿಲ್ಮ್ ಇಷ್ಟು ಕನ ಮೈಂಡ್ ಬ್ಲೋಯಿಂಗ್ ಮೂವಿ ಇದ್ಮೇಲೆ, ಇಷ್ಟು ಕನ ಸ್ಟೋರಿ ಡೇಂಜರ್ ಇದ್ಮೇಲೆ, ಇಲ್ಲಿ ಆಸಿಫ್ ಅಲಿ ಕ್ಯಾರೆಕ್ಟರ್ ನಿಮ್ಮ ಸಂಗಟ ಆಡ್ತಾನೆ, ಓಕೆನಾ. ಯಾಕಂದ್ರೆ ಇಮೋಷ್ನಲಿ ಅವ ಕನೆಕ್ಟ್ ನಿಮಗೆ ಮಾಡ್ತಾನೆ. ಅವ್ನ ಕೂಡ ಎಷ್ಟು ಕನ ಪ್ರಾಬ್ಲಮ್ ಆಗ್ಯದ, ಅವ ಹೆಂಗೆ ಸಫರ್ ಮಾಡ್ಲತ್ತಾನ ಇದ್ರೊಳಗಂತ ಆ ಥರ ಫಿಲ್ಮ್ನಲ್ಲಿ ತೋರಿಸ್ಯಾರ. ಬಟ್ ಅದು ಬ್ಯಾಕ್ಗ್ರೌಂಡ್ ಹೇಳ್ತಾ ನೋಡಿ, ಇನ್ನೊಬ್ಬರು ಸ್ಟೋರಿ ಹೇಳಕ್ಕೆ ಇಲ್ಲಿ ಕ್ವಶನ್ ಮಾಡ್ತಾರಲ್ಲ, ಆ್ಯಕ್ಚುಲಿ ಇವರೇ ಮಾಡ್ರಿ ಎಲ್ಲ ನಮಗೆ ಅನಿಸ್ತದ. ಬಟ್ ಎಂಡ್ ಆಗತ್ತಾನ ಬಾಸ್, ಒಂದು ಸರ್ಪ್ರೈಸ್ ಎಲಿಮೆಂಟ್ ನಿಮಗೆ ಕೊಡ್ತದೆ ಫಿಲ್ಮ್. ಹಿಂಗಾಗ್ಯದ ಅಂತ ನಾವು ತಿಳ್ಕೊಲ್ಲ ಯಾರು. ಬಟ್ ಡಾಕ್ಟರ್ಸ್ ಹಂಗೆ ಅಲ್ಲಿ ಪ್ರೆಸೆಂಟೇಷನ್ ಅಂತ ಹಂಗೆ ಕೊಟ್ಟಾರ. ಬಟ್ ನಾವು ಏನೋ ಥಿಂಕ್ ಮಾಡಿದೆವು, ಇದು ಬೇರೆನೇ ಇದ್ದಿರ್ಬೇಕು ನಾನು ಅನ್ಕೊಂತಿದ್ದೆ. ಬಟ್ ಎಂಡ್ ಆಗತ್ತಾನ ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಓಪನ್ ಆಗ್ತಿರ್ತಲ್ಲ ಸ್ಟೋರಿ ಬಗ್ಗೆ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಬಗ್ಗೆ ಹಿಂಗೆ ಹೇಳಕ್ಕೆ ತೋರ್ಸೋಕೆ ಕೋಶಿಶ್ ಮಾಡ್ತಾರಲ್ಲ, ಅದು ಪಾಯಿಂಟ್ ಬಾಸ್.
ಸಡನ್ಲಿ ಶಾಕ್ ಆತ್ರಿ ನೀವು ಮೂವಿ ನೋಡೋ ಮಟ್ಟಿಗೆ. ವೆಲ್ ನಾನು ಒಂದು ಪ್ರಕಾರ ಶಾಕ್ ಆಗಿದ್ದೆ. ಹಿಸ್ಟ್ರಿ ಥ್ರಿಲ್ಲರ್ ಮೂವಿ, ಒಂದು ಮೈಂಡ್ ಬ್ಲೋಯಿಂಗ್ ಮೂವಿ ಅಂತೆಲ್ಲ. ಆಸಿಫ್ ಅಲಿ ಪರ್ಫಾರ್ಮೆನ್ಸ್ ಫಿಲ್ಮ್ನಲ್ಲಿ ಸ್ಟ್ರಾಂಗ್ ಬಿಲ್ಡಪ್ ಅಂತ ರೆಡಿ ಮಾಡ್ಯಾರ ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಮಜಾ ಬಂತು ಮೂವಿ ನೋಡೋ ಮಟ್ಟಿಗೆ. ತೊಡೆ ಮಾತುಗಳು ಈ ಥರ ತೋರಿಸಿರಲ್ಲ, ಇವು ಯಾಕೆ ತೋರ್ಸ ಒಂದು ಪಾಯಿಂಟ್ ನಮ್ಗೆ ಅನ್ಸದ. ವೆಲ್ ಟೆಕ್ನಿಕಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲಿ, CG ಅಲ್ಲಿ, ಅದು ಲೊಕೇಶನ್ ಫಿಲ್ಮ್ನ ಎಲ್ಲಿ ಶೂಟ್ ಮಾಡಿರಲ್ಲ ಪೂರ ಅಡವಿನಲ್ಲಿ, ಅದು ನೋಡೋ ಮಟ್ಟಿಗೆ ನೀವು ನಿಜವಾಗ್ಲೂ ಶಾಕ್ ಆದ್ರಿ. ಪ್ರತಿಯೊಂದು ಚೀಸ್ ಅಂತಾಗ ಒಂದು ಎಲಿಮೆಂಟ್ ಅಪ್ಲೈ ಚಲೋ ಅಂತಾಗ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಇದೇ ಫಿಲ್ಮ್ ಸ್ಟ್ರೆಂತ್ ನನಗೆ ಅನ್ಸದ ಮೂವಿ ನೋಡೋ ಮಟ್ಟಿಗೆ. ತೊಡೆ ಮಾತುಗಳು ನನಗೆ ಅರ್ಥ ಆಗಲಿಲ್ಲ. ಬಾಜು ಒಬ್ಬರು ಕುಂತಿರು, ಅವ್ರನ್ನ ಸ್ವಲ್ಪ ನನಗೆ ಐಡಿಯಾ ಕೊಡ್ಲತ್ತಿರು, ಇದು ಮೂವಿ ಹಿಂಗದ, ಇದು ಸ್ಟೋರಿ ಅವ ಈ ಥರ ಡೈಲಾಗ್ ಹೇಳ್ತಾನೆ ಒಂದು ಪಾಯಿಂಟ್ ಅವ್ರು ಅಂದ್ರೆ. ವೆಲ್ ಅವ್ರನ್ನ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಓಕೆ, ಸ್ವಲ್ಪ ಧೈರ್ಯ ಬಂತು ಇದು ಮೂವಿ ಹಿಂಗದಂತ. ಮೂವಿ ಎಲ್ಲ ಖತಮ್ ಆಯಿತು, ಆಡಿಯನ್ಸ್ ಎಲ್ಲ ಹೊರಗೆ ಹೊಳ್ಳತ್ತಿರು. ಈಗ ನಾನು ಹೊರಗೆ ಹೊಂಟಿದ್ದೆ, ಆ ಲಿಫ್ಟ್ ಬಲ್ಲಿ ಹೋದೆ. ಲಿಫ್ಟ್ ಕ್ಲೋಸ್ ಆದಂತಂದ್ರು. ಬೇರೆ ಲಿಫ್ಟಿಗೆ ಹೋದೆ, ಅದನ್ನು ಕ್ಲೋಸ್ ಅಂತಂದ್ರು. ಓಕೆ, ಸ್ಟೆಪ್ ನಡ್ಕತ್ತ ಸಿಡಿ ಮೇಲೆ ಕೆಳಗೆ ಹೋದೆ ನಾ ಅಂಡರ್ಗ್ರೌಂಡ್ ಪಾರ್ಕಿಂಗ್ದಲ್ಲಿ. ಅಲ್ಲಿ ಹೋಗಿ ನೋಡ್ತೀನಿ ಬಾಸ್, ನಮ್ಮ ಬೈಕ್ ಕಾಣಲಾಗ್ಯದ. ಓಕೆನಾ, ಅದ ಬೈಕ್ ನೀರೊಳಗೆ ಹೋಗ್ಬಿಟ್ಟದ. ಫುಲ್ ಮಳೆ ಅದ ಇಲ್ಲಿ. ಈಗ ಮನೆಗೆ ವಾಪಸ್ ಹೆಂಗೆ ಹೋಗ್ಬೇಕು, ನಾ ಸ್ಕೂಟಿ ತಂದಿದ್ದೆ ನಾ. ಇಷ್ಟು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಇದು ಮೂವಿ ನೋಡ್ಬೇಕಂದ್ರೆ. ಓಕೆ, ಸರಿಯಾಗಿ ನನಗೆ ಅನ್ಸೋದು ಫಿಲಿಮ್ ಅಂತ ಅಷ್ಟು ರಾತ್ರಿಗೆ ಹೋದ್ಮೇಲೆ ಒಂದು ಸ್ಯಾಟಿಸ್ಫೈ ನನಗೆ ಕೊಟ್ಟದ ಮೂವಿ ನೋಡೋ ಮಟ್ಟಿಗೆ. ಹಂಗೆ ಇವತ್ತು ಬಾಲಿವುಡ್ದೆ ರುದ್ರ ಮೂವಿ ನೋಡ್ಲಕ್ಕೆ ಹೋಗ್ತೀನಿ ನೆಕ್ಸ್ಟ್ ಒನ್. ನೀವು ಕಿಶ್ ಕಂಡ ಮೂವಿ ನೋಡಿಗೆ ನಿಮಗೆ ಹೆಂಗೆ ಅನ್ಸದ? ನೋಡಲಿಕ್ಕೆ ಡೆಫಿನೆಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ನನಗೆ ಅನ್ಸದ. ಸಬ್ ಟೈಟಲ್ ಸಂಗಟ ಇದು ಮೂವಿ ರಿಲೀಸ್ ಆಗಿದೆ. ಇನ್ನೊಂದು ಪಾಯಿಂಟ್ ಬೇಕಂದ್ರೆ ಮಾತಾಡೋ, ಇದು ಡೆಫಿನೆಟ್ಲಿ ಒಂದು ರೀಮೇಕ್ ಮೂವಿ ಆಗ್ತದ. ಇದೊಂದು ಪಾಯಿಂಟ್ ನನಗೆ ಅನ್ಸದ. OTTದಾಗ ಬಂದ ಡೆಫಿನೆಟ್ಲಿ ಥೋಡೆ ಟೆಕ್ನಿಕಲಿ ಚೀಸ್ ಎಲ್ಲ ತೋರಿಸಿರಲ್ಲ. ಅದು ನೆಕ್ಸ್ಟ್ OTTದಾಗ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ನಾ ಮಾಡ್ತೀನಿ. ಇದು ಮೂವಿ ಬಗ್ಗೆ ಹಿಂಗೆ ತೋರಿಸೋ ಒಂದು ಪಾಯಿಂಟ್ ಬೇಕಾದಾಗಲಿ. ಇದೆಲ್ಲ ಕೇಳಿದ್ರೆ ನಿಮಗೆ ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.